ಓಕೆ, ವೆಲ್ಕಮ್ ಟು ದಿಸ್ ವಿಡಿಯೋ. ಈಗ ನೀವು ಉದ್ಯಮಿ ಅನ್ನೋದನ್ನ ಬಗ್ಗೆ ಅರ್ಥ ಮಾಡ್ಕೊತೀರಾ, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಂಟರ್ಪ್ರಿನರ್ಶಿಪ್ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಂಟರ್ಪ್ರಿನರ್ಶಿಪ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಆಂಟರ್ಪ್ರಿನರ್ ಅಂದ್ರೆ ಏನು, ಒಬ್ಬ ಉದ್ಯಮಿ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ನಾನು ಇದು ಮುಂಚೆನೂ ಹೇಳಿದ್ದೀನಿ ನೋಡಿ. ಉದ್ಯಮಿ ಅಂದ್ರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಒಂದು ಸೆಟಪ್, ಒಂದು ಸಿಸ್ಟಮ್ನ, ಒಂದು ಬಿಸ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಫೈನಾನ್ಷಿಯಲ್ ರಿಸ್ಕ್ ಮೇಲೆ, ಇನ್ ದ ಹೋಪ್ ಆಫ್ ಪ್ರಾಫಿಟ್ ಅಲ್ವಾ? ಸೊ ಬಿಸ್ನೆಸ್ ಅಂದ್ರೆ ಇದರ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆಂಟರ್ಪ್ರಿನರ್ ಅಂದ್ರೆ ಸೆಟ್ಟಿಂಗ್ ಅಪ್ ಅ ಬಿಸ್ನೆಸ್ ಆರ್ ಬಿಸ್ನೆಸಸ್ ಟೇಕಿಂಗ್ ಆನ್ ಅ ಫೈನಾನ್ಷಿಯಲ್ ರಿಸ್ಕ್ ಇನ್ ಅ ಹೋಪ್ ಆಫ್ ಪ್ರಾಫಿಟ್. ನೋಡಿ, ಆಂಟರ್ಪ್ರಿನರ್ ಅಂದ್ರೆ ಇಷ್ಟೇ. ಆಂಟರ್ಪ್ರಿನರ್ ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ? ಏನಕ್ಕೆ ಇದು ಇಂಪಾರ್ಟೆಂಟ್ ನೋಡಿ. ವೈ ಆಂಟರ್ಪ್ರಿನರ್ಶಿಪ್ ಇಸ್ ಇಂಪಾರ್ಟೆಂಟ್, ಏನಕ್ಕೆ ಉದ್ಯಮಿ ಇಂಪಾರ್ಟೆಂಟ್ ಆಗಿರ್ತಾರೆ ನೋಡಿ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಸೋಷಿಯಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬಂದ್ಬಿಟ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ನೋಡ್ಬೇಕಂದ್ರೆ, ಸೋಷಿಯಲ್ ಇಂಪಾರ್ಟೆನ್ಸ್ ಅಲ್ಲಿ ನಾವೇನಕ್ಕೆ ಸೋಷಿಯಲ್ ಇಂಪಾರ್ಟೆನ್ಸ್ ಅಲ್ಲಿ ಏನಕ್ಕೆ ಆಂಟರ್ಪ್ರಿನರ್ಶಿಪ್ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂದ್ರೆ, ನಾವು ಒಂದು ಎಂಪ್ಲಾಯ್ಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಲೈಕ್ ಆ ಎಂಪ್ಲಾಯ್ಮೆಂಟ್ಸ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸೋಷಿಯಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಪಾವರ್ಟಿ ರಿಡಕ್ಷನ್ ಮಾಡ್ತಾ ಇದ್ದೀವಿ. ನಾವು ಎಂಪ್ಲಾಯ್ಮೆಂಟ್ಸ್ನ ಜನರೇಟ್ ಮಾಡ್ಕೊಡ್ತಾ ಇದ್ದೀವಿ. ಲೈಕ್ ಅವರಿಗೆ ಇನ್ಕಮ್ಸ್ ಆಗಿರಲಿ, ಅವ್ರಿಗೆ ಒಂದು ಕೆಲಸ ಕೊಡ್ತಾ ಇದ್ದೀವಿ. ನೀವು ಹೋಗಿ ನಿಮ್ಮ ಫಾರ್ಮ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀರಾ, ನೀವು ಅಲ್ಲಿ ಏನು ಮಾಡ್ತೀರಾ ಅಂದರೆ ಅಲ್ಲಿ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ನಾವು ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಸೋಷಿಯಲ್ ಇಂಪಾರ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಪಾವರ್ಟಿ ರಿಡಕ್ಷನ್ ಮಾಡ್ತಾ ಇದ್ದೀವಿ, ಏನಂದರೆ ಬಡತನ ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಏನೇ ಒಂದು ನಾವು ಬಿಸ್ನೆಸ್ ಮಾಡಿದರೆ ಅದನ್ನು ನಾವು ಬೇರೆಯವರಿಗೆ ಕೆಲಸ ಕೊಡ್ತಾ ಇದ್ದೀವಿ, ಹಾಗೂ ನಾವು ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇದು ಸೋಷಿಯಲ್ ಇಂಪಾರ್ಟೆನ್ಸಲ್ಲಿ ಬರುತ್ತೆ. ಲೈಕ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಹಾಗೂ ಪಾವರ್ಟಿ ರಿಡಕ್ಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಇಂಪಾರ್ಟೆನ್ಸಲ್ಲಿ ನೋಡಿ. ಎಕನಾಮಿಕ್ ಇಂಪಾರ್ಟೆನ್ಸ್ ಎಲ್ಲಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ನಮ್ಮ ನ್ಯಾಷನಲ್ GDP ಮೇಲೆ ಹೆಲ್ಪ್ ಆಗುತ್ತೆ. ನಾವು ಏನೇ ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದರೆ, ಸೊ ಅದು ಎಲ್ಲೇ ಏನಕ್ಕಂದ್ರೆ ನಮ್ಮ ಕಂಟ್ರಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಏನೇ ವಸ್ತು ಮಾಡಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಹಾಗೂ ಫಾರ್ಮಿಂಗ್ ಸೆಗ್ಮೆಂಟ್ ಆಗಿರಲಿ, ನೀವು ಏನೇ ಮಾಡಿದ್ರು ನಾವು ಅದು ನ್ಯಾಷನಲ್ GDP ಮೇಲೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಕಾಂಟ್ರಿಬ್ಯೂಟ್ ಟು ನ್ಯಾಷನಲ್ GDPಯಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಮತ್ತು ನಾವು ಏನೇ ವಸ್ತು ನಾವು ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ನಾವು ಗ್ರೋ ಮಾಡಿದರೆ ಅಥವಾ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ, ನಾವು ಎಕ್ಸ್ಪೋರ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಹಾಗೂ ಇಂಪೋರ್ಟ್ನ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಎಕನಾಮಿಕ್ ಇಂಪಾರ್ಟೆನ್ಸಲ್ಲಿ ಬೀಳುತ್ತೆ ನೋಡಿ. ಏನಕ್ಕೆ ಆಂಟರ್ಪ್ರಿನರ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಇದೆ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಸೋಷಿಯಲ್ ಇಂಪಾರ್ಟೆನ್ಸ್ ಒಂದಿದೆ, ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಕೂಡ ಇದೆ. ಸೋಷಿಯಲ್ ಇಂಪಾರ್ಟೆನ್ಸಲ್ಲಿ ನೀವು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಪಾವರ್ಟಿ ರಿಡಕ್ಷನ್ ಕೂಡ ಸೋಷಿಯಲ್ ಇಂಪಾರ್ಟೆನ್ಸಲ್ಲಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕನಾಮಿಕ್ ಇಂಪಾರ್ಟೆನ್ಸಲ್ಲಿ ಕಾಂಟ್ರಿಬ್ಯೂಟ್ ಟು ನ್ಯಾಷನಲ್ GDPಯಲ್ಲಿ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ಯೂಸ್ ಅಲ್ವಾ? ಹಾಂ, ರೆಡ್ಯೂಸ್ ಇಂಪೋರ್ಟ್ ಆ್ಯಂಡ್ ಇನ್ಕ್ರೀಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಅಲ್ವಾ? ಸೊ ಇದು ಎಕನಾಮಿಕ್ ಇಂಪಾರ್ಟೆನ್ಸಲ್ಲಿ ಬೀಳುತ್ತೆ ನೋಡಿ. ನಮ್ಗೆ ಆಂಟರ್ಪ್ರಿನರ್ ಅಂದರೆ ಏನಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಆಂಟರ್ಪ್ರಿನರ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ಸ್ ಏನೇನು ಬೇಕು ಒಬ್ಬ ಆಂಟರ್ಪ್ರಿನರ್ ಆಗಬೇಕಂದ್ರೆ ಅನ್ನೋದನ್ನ ನಾವು ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಸ್ಕಿಲ್ಸ್ ಏನೇನು ಬೇಕು ಅಂದರೆ, ದೇರ್ ಆರ್ 2 ಟೈಪ್ಸ್ ಆಫ್ ಸ್ಕಿಲ್ಸ್. ಒಂದು ನ್ಯಾಚುರಲ್ ಸ್ಕಿಲ್ಸ್ ಇದೆ, ಇನ್ನೊಂದು ಡೆವಲಪ್ ಸ್ಕಿಲ್ಸ್ ಇದೆ. ಸೊ ನ್ಯಾಚುರಲ್ ಸ್ಕಿಲ್ಸ್ ಅಂದರೆ ಇದು ನಮ್ಮ ಬೈ ಬರ್ತ್ ಆಗಿರಲಿ, ನಾವು ಅಡ್ಯಾಪ್ಷನ್ ನಾವು ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಈ ಒಂದು ಬಿಸ್ನೆಸ್ಸಲ್ಲಿ ಆಗಿರಲಿ, ನಮ್ಮ ಕೆರಿಯರ್ಸ್ಗಳಲ್ಲಿ ಆಗಿರಲಿ, ಎಲ್ಲ ಅದೊಂದು ನ್ಯಾಚುರಲ್ ಸ್ಕಿಲ್ಸ್ ಆಗುತ್ತೆ. ಸೊ ನ್ಯಾಚುರಲ್ ಸ್ಕಿಲ್ಸು ನಮ್ಮದಲ್ಲೇ ಇರುತ್ತೆ, ಬಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಡೆವಲಪ್ ಸ್ಕಿಲ್ಸ್. ನ್ಯಾಚುರಲ್ ಸ್ಕಿಲ್ಸಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕ್ರಿಯೇಟಿವಿಟಿ. ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಅ ಕ್ರಿಯೇಟಿವ್. ಓಕೆನಾ? ನಿಮ್ಮ ಕ್ರಿಯೇಟಿವಿಟಿನ ಹೊರಗಡೆ ಹಾಕಬೇಕಂದ್ರೆ ನೀವು ನೋಡಿ, ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆ. ಓಕೆನಾ? ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ, ಅರ್ಥ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಬೇಕು. ಏನಕ್ಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು ಲೈಕ್ ಇಕಿಗಾಯ ಅಂತ, ಇಟ್ ಈಸ್ ಅ ಬ್ಯೂಟಿಫುಲ್ ಬುಕ್. ಓಕೆನಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸ್ಪ್ಲೋರ್ ಆರಾಮಾಗಿ ಕಣ್ಮುಚ್ಕೊಂಡು ಮಾಡ್ತೀರಾ. ಲೈಕ್ ನೋಡಿ, ಇದು ಈ ಒಂದೇ ಒಂದು ಸರ್ಕಲ್ ನಿಮಗೆ ಪ್ಯಾಷನ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಕ್ರಿಯೇಟಿವಿಟಿ ಈಚ್ ಆ್ಯಂಡ್ ಎವ್ರಿ ಒನ್ಸ್ ಲೈಫಲ್ಲಿದೆ. ಸೊ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಲಿಂಗ್ ಈಸ್ ಆಲ್ಸೋ ನ್ಯಾಚುರಲ್ ಸ್ಕಿಲ್ಸಲ್ಲಿ ಬೀಳುತ್ತೆ. ಓಕೆನಾ? ನೀವು ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ನೋಡಿ, ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಸೆಲ್ಲಿಂಗ್. ತನಗೆ ತಾನಾಗಿರಲಿ ನಾನು ಸೆಲ್ ಮಾಡ್ಕೊತಾ ಇದ್ದೀನಿ, ಹಾಗೂ ಬೇರೆಯವರು ತಮ್ಮ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದಾರೆ. ಕಂಪ್ನೀಸ್ಗಳಲ್ಲೂ ತಮ್ಮ ಪ್ರಾಡಕ್ಟ್ ಆಗಿರಲಿ, ತಮ್ಮ
ಸರ್ವಿಸಸ್ ಆಗಿರಲಿ ಎಲ್ಲ ಸೆಲ್ ಮಾಡ್ತಾ ಇದ್ದಾರೆ. ಫಾರ್ಮರ್ ಸೆಲ್ ಮಾಡ್ತಾ ಇದ್ದಾನೆ ತನ್ನ ಕ್ರಾಪ್ಸ್ನ, ಹಾಗೂ ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಸೆಲ್ಲಿಂಗ್ ಅಲ್ವಾ. ಸೊ ಆ ಸೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹತ್ರನೂ ಆ ಸೆಲ್ಲಿಂಗ್ ಸ್ಕಿಲ್ಸ್ ಇದೆ, ನೀವು ಅಡಾಪ್ಷನ್ ಮಾಡ್ಕೊಬೇಕು ಹಾಗೂ ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಸೆಲ್ಲಿಂಗ್ ಪರ್ಪಸಿಗೆ ಬರಬೇಕು. ಓಕೆನಾ. ಸೊ ನ್ಯಾಚುರಲ್ ಸ್ಕಿಲ್ಸಲ್ಲಿ ಕ್ರಿಯೇಟಿವಿಟಿ ಹಾಗೂ ಸೆಲ್ಲಿಂಗ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಡೆವಲಪ್ ಸ್ಕಿಲ್ಸಲ್ಲಿ ನಾವು ಏನೇನು ಡೆವಲಪ್ ಮಾಡ್ಕೊಬೋದು ಅಂದರೆ ನೋಡಿ, ರಿಸ್ಕ್ ಟೇಕಿಂಗ್ ಅಬಿಲಿಟಿನ ನಾವು ಡೆವಲಪ್ ಮಾಡ್ಕೊಬೋದು. ಓಕೆನಾ. ನಾವು ಒಂದು ಬಿಸ್ನೆಸ್ ಓನರ್ ಆಗ್ತಾ ಇದ್ದೀವಿ, ಎಂಪ್ಲಾಯ್ ಮೈಂಡ್ ಸೆಟ್ನ ಅವಾಯ್ಡ್ ಮಾಡಿ ನಾವು ರಿಸ್ಕ್ ಟೇಕಿಂಗ್ ಅಬಿಲಿಟಿನ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಅಡಾಪ್ಷನ್ ಮಾಡ್ಕೊಂಡ್ಬಿಟ್ಟು ನಾವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮಗೋಸ್ಕರ ಒಂದು ಇನ್ಕಮ್ನ ಜನ್ರೇಟ್ ಮಾಡಿಸ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಔಟ್ಸೋರ್ಸ್. ಎಲ್ಲ ವರ್ಕ್ ನೀವು ಮಾಡಬೇಕಂತ ಏನಿಲ್ಲ. ಲೈಕ್ ನೀವು ಒಂದು ಇದರಲ್ಲಿ ಇನ್ಕಮ್ಸ್ ಆಗಿರಲಿ, ನೀವೊಂದು ಸಕ್ಸಸ್ಫುಲ್ ಮಶ್ರೂಮ್ ಇಂಡಸ್ಟ್ರಿಯಲ್ಲಿ ಆಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಔಟ್ಸೋರ್ಸ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ನಾನೇ ಮಾಡ್ತೀನಿ ಅನ್ನಂದ್ರೆ ತಪ್ಪಾಗುತ್ತೆ. ಅಂದರೆ ನಾನೇ ಈಗ ಫಾರ್ಮಿಂಗ್ ಮಾಡ್ತೀನಿ, ನಾನೇ ಮಾರ್ಕೆಟಿಂಗ್ ಮಾಡ್ತೀನಿ, ನಾನೇ ನನ್ನ ಬ್ರ್ಯಾಂಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದು, ಎಲ್ಲ ಐಡಿಯಾಸ್ ಎಲ್ಲ ನಿಮ್ಮದೇ, ಬಟ್ ಎಲ್ಲರೂ ಎಲ್ಲ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನೀವು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಅದ್ರ ಬಿಟ್ಟು ನೀವೇನು ಮಾಡಿ ಅಂದರೆ ಹೈಯರ್ ಮಾಡ್ಕೊಳ್ಳಿ. 5,000 10,000ದಲ್ಲಿ ನಿಮ್ಮ ಕೆಲಸ ಈಸಿಯಾಗಿ ಆಗ್ತಾ ಇದೆ ಅಂದರೆ ನೀವು ಅಲಾಟ್ಮೆಂಟ್ ಮಾಡ್ಕೊಳ್ಳಿ ಆ ಕೆಲಸದವನಿಗೆ. ಎಲ್ಲಿ ನೀವು ಅಡಾಪ್ಷನ್ ಮಾಡ್ಕೊತೀರಾ, ಔಟ್ಸೋರ್ಸ್ ಮಾಡ್ಕೊತೀರಾ ಜನರಿಗೆಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್, ಅದು ಕೂಡ ಡೆವಲಪ್ ಮಾಡ್ಕೊಬೋದು ನಾವು. ನೆಕ್ಸ್ಟ್ ಬಂದುಬಿಟ್ಟು ಏರಿಯಾ ಡೆವಲಪ್ಮೆಂಟ್ ಎಕನಾಮಿಕಲಿ. ನೋಡಿ, ನಾವು ಏನೇ ವಸ್ತು ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಏರಿಯಾ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ಅಲ್ವಾ. ಈಗ ನಾನು ಅರೌಂಡ್, ಈಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರಲ್ಲಿ ಬನಶಂಕರಿ. ಓಕೆನಾ. ಬನಶಂಕರಿಯಲ್ಲಿ ನಾನೊಂದು ಈ ಫಾರ್ಮ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಈಗ ನಾನು ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಅಲ್ಲಿ ಏರಿಯಾ ಡೆವಲಪ್ಮೆಂಟ್ ಎಕನಾಮಿಕಲಿ ಮಾಡ್ತೀನಿ. ಹೇಗೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಅಲ್ಲೇ ಫಾರ್ಮ್ ಕ್ರಿಯೇಟ್ ಮಾಡಿದರೆ ನಾನು ಅಲ್ಲಿನ ಜನರಿಗೆ ಕೆಲಸ ಕೊಡ್ತಾ ಇದ್ದೀನಿ, ಅಲ್ಲಿನ ಜನರಿಗೆ ನಾನು ನನ್ನ ಬಿಸ್ನೆಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ನನ್ನ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಏರಿಯಾ ಡೆವಲಪ್ಮೆಂಟಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ಡೆವಲಪ್ಮೆಂಟ್ ಸ್ಕಿಲ್ಸ್ ಕೂಡ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನ್ ಪ್ಲಸ್ ನಾಲೆಜ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಂದು ಮಶ್ರೂಮ್ ಕಾನ್ಸೆಪ್ಟ್ಸು, ಆ ಮಶ್ರೂಮ್ನಿಗೆ ನೀವೇನು ಅರ್ಥ ಮಾಡ್ಕೊಬೇಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ಬಿಸ್ನೆಸ್ನ ಸಣ್ಣದಾಗಿ ಥಿಂಕೆ ಮಾಡಬೇಡಿ. ಸೊ ನೀವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾ, ಸೊ ನೀವು ಮಾಡಬೇಕಂದ್ರೆ ನಿಮ್ಮ ನಾಲೆಜ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಫಾರ್ಮಿಂಗ್ ಆಗಿರಲಿ, ನೀವು ಫಾರ್ಮಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಫಾರ್ಮಿಂಗ್ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳಿ, ಮಾರ್ಕೆಟಿಂಗ್ ನಾಲೆಜ್ ಅಕ್ವೈರ್ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟೆ ಮಾಡಬೇಕಾ, ಫೈನ್ ಮಾಡಿ ಕೊಡಿ. ಓಕೆನಾ. ಏನಕ್ಕೆ ಅದು ಲಾಂಗ್ ರನ್ನಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಎಜುಕೇಷನ್ ಪ್ಲಸ್ ನಾಲೆಜ್ ತುಂಬ ಇಂಪಾರ್ಟೆಂಟ್. ಇದು ಕೂಡ ಡೆವಲಪ್ ಮಾಡ್ಕೊಬೋದು ನೀವು, ಡೆವಲಪ್ಮೆಂಟ್ ಸ್ಕಿಲ್ಲಲ್ಲಿ ಬರುತ್ತೆ. ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಓಕೆನಾ. ನಿಮಗೆ ನೀವು ಕಾನ್ಫಿಡೆನ್ಸ್ನ ಕೊಡಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಮಾರ್ನಿಂಗ್ ಎದ್ದೇಳ್ತೀರಾ, ನಿಮ್ಗೆ ಯಾರು ನೀವು ಇನ್ಫ್ಲೂಯೆನ್ಸರ್ಸ್ ಇಂದ ನೀವು ಮೋಟಿವೇಟ್ ಆಗ್ತೀರಾ. ಓಕೆನಾ. ಅವರ ವೀಡಿಯೋಸ್ ಆಗಿರಲಿ ಅದೆಲ್ಲ ವಾಚ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕಾಗುತ್ತೆ, ಹೊರತು ಯಾರು ನಿಮ್ಗೆ ಮಾಡಲ್ಲ. ಓಕೆನಾ. ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಂಪಾರ್ಟೆನ್ಸ್ ಕೊಡಿ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್. ನೀವು 9 to 5 ಜಾಬ್ಸ್ನ ರೆಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಇಂಡಿಪೆಂಡೆಂಟ್ ಆಗಬೇಕಂದ್ರೆ ಇದೊಂದು ಡೆವಲಪ್ ಸ್ಕಿಲ್. ಓಕೆನಾ. ನೀವು ನಿಮಗೆ ಇಂಡಿಪೆಂಡೆಂಟ್, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಒಂದು ಫ್ರೀಡಮ್ ಲೈಫ್ನ ನೀವು ಅಚೀವ್ ಮಾಡಬೇಕಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನೀವು ವರ್ಕ್ ಮಾಡಿದರೆ ಮಾತ್ರ ನಿಮ್ಗೆ ಸಾಧ್ಯ. ಇಲ್ಲ ಅಂದರೆ ನೀವು ಒಂದು ಎಕ್ಸಾಂಪಲ್ ಲೈಕ್ ವರ್ಕ್ ಮಾಡ್ತಾ ಇದ್ದೀರಾ, 9 to 5 ಜಾಬ್ಸಲ್ಲಿ ಇದ್ದೀರಾ ಅಂದರೆ ನೀವು ಏನು ಮಾಡ್ತಿದ್ದೀರಾ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಾ ಅವರ ಗೋಲ್ಸ್ನ ಅಚೀವ್ ಮಾಡೋದ್ರಲ್ಲ. ಆ್ಯಸ್ ಸಿಂಪಲ್ ಆಸ್ ದಟ್. ನಾನು ದೂರ್ತಾ ಇಲ್ಲ, ಬಟ್ ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಅವರ ಒಂದು ನೋಡಿ ಎಷ್ಟು ಪ್ರೆಷರ್ ಇರುತ್ತಲ್ಲ, ನೀವೊಂದು ಬೇರೆಯವ್ರಿಗೆ ಕೆಲಸ ಮಾಡ್ತಿದ್ದೀರಿ ಅಂದರೆ ಎಷ್ಟು ಪ್ರೆಷರ್ ಇರುತ್ತಲ್ಲ, ಆ ಪ್ರೆಷರ್ನ ನೀವು ಅಡಾಪ್ಷನ್ ಮಾಡ್ಕೊಂಡ್ಬಿಟ್ಟು ಏನಕ್ಕೆ ನಿಮ್ಮ ಬಿಸ್ನೆಸ್ ನೀವು ಮಾಡಿ ಸ್ಟಾರ್ಟ್ ಮಾಡಬಾರ್ದು ಅಲ್ವಾ. ಸೊ ಇದು ಕೂಡ ಇಂಡಿಪೆಂಡೆಂಟ್ ಆಗೋದು ಒಂದು ಸ್ಕಿಲ್. ಇದು ಕೂಡ ನೀವು ಡೆವಲಪ್ ಮಾಡ್ಕೊಬೋದು. ನ್ಯಾಚುರಲ್ ಆ್ಯಂಡ್ ಡೆವಲಪ್ ಸ್ಕಿಲ್ಸ್. ಇದು ಸ್ಕಿಲ್ಸ್ ಟು ಬಿಕಮ್ ಅನ್ ಆಂಟ್ರಪ್ರಿನರ್. ಓಕೆನಾ. ಸೊ ಈಗ ಬಂದ್ಬಿಟ್ಟು ನೆಕ್ಸ್ಟು ಹೇಗೆ ನೀವು ಮೋಟಿವೇಟ್ ಆಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಮೋಟಿವೇಟ್ ಆಗಬೇಕಂದ್ರೆ ನಿಮ್ಮ ಡ್ರೀಮ್ಸ್ ತುಂಬ ಇಂಪಾರ್ಟೆಂಟ್. ನೀವೇನು ಡ್ರೀಮ್ ಮಾಡಿದ್ದೀರಾ ಅದನ್ನು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಗೆ ಅರ್ಥ ಮಾಡಿಸಿ. ಸೊ ಅದು ಡೋಂಟ್ ಫರ್ಗೆಟ್, ನೀವು ನಿಮ್ಮ ಡ್ರೀಮ್ಸ್ ಅಚೀವ್ ಮಾಡಬೇಕು. ಜೀವನ ಒಂದೇ ಸಲ ಸಿಗೋದು ನಿಮಗೆ. ಸೊ ಅದರಲ್ಲಿ ನೀವು ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡಿ. ನಾನು ನಾಳೆ ಸತ್ರೆ ನನಗೆ ನಾನು ಪ್ರೌಡ್ ಇದ್ದೀನಾ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಬೇಕು. ಓಕೆನಾ. ಸೊ ಆ ಡ್ರೀಮ್ಸ್ ತುಂಬ ಇಂಪಾರ್ಟೆಂಟ್. ಫೋಕಸ್ ಆನ್ ನೌ. ಓಕೆನಾ. ಈಗ ಫೋಕಸ್ ಮಾಡಿ. ಮೊನ್ನೆ ಏನಾಯಿತು ಹಳೆದೆಲ್ಲ ಬಿಟ್ಬಿಡಿ. ಈಗಿಂದ ನಿಮ್ಗೆ ಟೈಮ್ ಇದೆ. ಸೊ ಏಜ್ ನೆವರ್ ಮ್ಯಾಟರ್ಸ್. ಓಕೆನಾ. ಸೊ ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ಸ್ಟಾರ್ಟ್ ಮಾಡಿಬಿಟ್ಟು ನೀವೊಬ್ಬ ಆಂಟ್ರಪ್ರಿನರ್ನ ಹೇಗೆ ಮೋಟಿವೇಟ್ ನೀವೇ ಮಾಡ್ಕೊಬೇಕು. ಓಕೆನಾ. ಸೊ ಫೋಕಸ್ ಆನ್ ನೌ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮುಂಚೆನೇ ಹೇಳ್ದಂಗೆ ಎಜುಕೇಟ್ ಯುವರ್ ಸೆಲ್ಫ್ ಇನ್ ಸ್ಕಿಲ್ಸ್. ಎಸೆನ್ಷಿಯಲ್ ಸ್ಕಿಲ್ಸ್ ಏನೇನು ಬರುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅದರಲ್ಲಿ ನೀವು ಎಜುಕೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು
ನಿಮ್ಮ ಜರ್ನಿಯಲ್ಲಿ ನೀವು ಲವ್ಡ್ ಒನ್ಸ್, ನಿಮ್ಮ ಫ್ಯಾಮಿಲೀಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನೀವು ಆ ಜರ್ನಿಯಲ್ಲಿ ತೊಗೊಂಡೋಗಿ ಆವಾಗ ನೀವು ಮೋಟಿವೇಟ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಮ ಹೆಲ್ತು ಅಷ್ಟೇ ಇಂಪಾರ್ಟೆಂಟ್. ಏನಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ನಿಮ್ಮ ಹೆಲ್ತ್ ಇದ್ದರೆ ಮಾತ್ರ ನಿಮಗೆ ಎಲ್ಲ, ಇಲ್ಲಾಂದರೆ ಏನಿಲ್ವಾ. ಅದಕ್ಕೆ ಸೊ ನೀವು ಫೋಕಸ್ ಆನ್ ಯುವರ್ ಫಿಸಿಕಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್, ಕೀ ಎಲಿಮೆಂಟ್ ನೀವು ಮೋಟಿವೇಟ್ ಆಗಬೇಕಂದ್ರೆ. ಓಕೆನಾ? ಸೊ ಹೇಗೆ ಈ ಥರ ನೀವು ಮೋಟಿವೇಟ್ ಆಗ್ಬೋದು. ನೀವು ಡ್ರೀಮ್ಸ್ ತುಂಬ ಇಂಪಾರ್ಟೆಂಟ್. ಫೋಕಸ್ ಆನ್ ನೌ, ಪ್ರೆಸೆಂಟ್, ಈಗ ಥಿಂಕ್ ಮಾಡಿ ನೀವು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಸ್ಕಿಲ್ಸ್, ನಿಮ್ಮ ಬಿಸ್ನೆಸ್ನಲ್ಲಿ ಸ್ಕಿಲ್ಸಲ್ಲಿ ಎಜುಕೇಟ್ ಮಾಡ್ಕೊಬೇಡಿ. ನೆಕ್ಸ್ಟ್ ಟೇಕ್ ಯುವರ್ ಲವ್ಡ್ ಒನ್ಸ್ ಆನ್ ಯುವರ್ ಜರ್ನಿ. ನೆಕ್ಸ್ಟ್ ಬಂದುಬಿಟ್ಟು ಫೋಕಸ್ ಆನ್ ಯುವರ್ ಫಿಸಿಕಲ್ ಹೆಲ್ತ್. ನಿಮ್ಮ ಹೆಲ್ತ್ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಏನೇನಾಗ್ತಾ ಇದೆ ಅಂದರೆ, ಲೈಕ್ ದೇರ್ ಆರ್ 2 ಫ್ಯಾಕ್ಟರ್ಸ್ ಮೋಟಿವೇಶನಿಗೆ ಎಫೆಕ್ಟ್ ಆಗ್ತಾ ಇದೆ. ಒಂದು ಬಂದುಬಿಟ್ಟು ಪರ್ಸನಲ್ ಫ್ಯಾಕ್ಟರ್ಸ್, ಇನ್ನೊಂದು ಬಂದುಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಪರ್ಸನಲ್ ಫ್ಯಾಕ್ಟರ್ಸಲ್ಲಿ ನೋಡಿ, ನಾನು ಏನಾದರೂ ಒಂದು ಹೊಸದಾಗಿ ಮಾಡಬೇಕು. ಓಕೆನಾ? ಸೊ ಈಗ ನೀವು ಬಂದಿದ್ದೀರಾ, ನೀವು ಏನು ಥಿಂಕ್ ಮಾಡ್ಕೊಂಡು ಬಂದಿದ್ದೀರಾ, ಇದೊಂದು ಹೊಸದಾಗಿ ಫೀಲ್ಡ್ ಇದೆ, ಒಂದು ಮಶ್ರೂಮ್ ಅನ್ನೋದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ನಾನೊಂದು ಇದರಲ್ಲಿ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅನ್ನೋದನ್ನ ಡಿಸೈರ್ ಟು ಡೂ ಸಮಥಿಂಗ್. ಇದೊಂದು ಪರ್ಸನಲ್ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಅಚೀವ್ ಮಾಡಬೇಕಂತ ಬಂದಿದ್ದೀರಾ. ಲೈಕ್ ಫಾರ್ ಎಕ್ಸಾಂಪಲ್, ಅಚೀವ್ ವಾಟ್ ಒನ್ಸ್ ವಾಂಟ್ ಟು ಹ್ಯಾವ್ ಇನ್ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಬಂದುಬಿಟ್ಟಿದ್ದೀರಾ. ದೆನ್ ಸೆಲ್ಫ್ ಮೋಟಿವೇಶನ್ ತುಂಬ ಕೀ ಎಲಿಮೆಂಟ್, ಪರ್ಸನಲ್ ಫ್ಯಾಕ್ಟರ್ಸಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೀಯಿಂಗ್ ಪಾಸಿಟಿವ್. ಓಕೆನಾ? ಸೊ ನೆಗೆಟಿವಿಟಿ ನಿಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ, ಡೈಲಿ ನೆಗೆಟಿವಿಟಿ ಬರುತ್ತೆ. ಬಟ್ ನೀವು ಎಷ್ಟು ಅವಾಯ್ಡ್ ಮಾಡ್ತೀರಾ, ಎಷ್ಟು ನೀವು ಪಾಸಿಟಿವ್ ಆಗಿ ಫೀಲ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಒಬ್ಬ ಆಂಟ್ರಪ್ರೆನರ್ ಆಗಬೇಕಂದ್ರೆ. ಓಕೆನಾ? ಸೊ ಬೀಯಿಂಗ್ ಪಾಸಿಟಿವ್ ಈಸ್ ಆಲ್ಸೋ ಅ ಕೀ ಎಲಿಮೆಂಟ್ ಫಾರ್ ಅ ಪರ್ಸನಲ್ ಫ್ಯಾಕ್ಟರ್ ಟು ಬಿ ಮೋಟಿವೇಟೆಡ್. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಪರ್ಸನಲ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಡಕ್ಟ್, ನೀವು ಮೋಟಿವೇಟ್ ಆಗಬೇಕಂದ್ರೆ ನಿಮ್ಮ ಪ್ರಾಡಕ್ಟಿಗೆ ನಿಮ್ಮ ಡಿಮ್ಯಾಂಡ್ ನಿಮ್ಮ ಪ್ರಾಡಕ್ಟಿಗೆ ಇದೆ. ನೀವು ರೈಟ್ ಸಿಸ್ಟಮ್ಸ್ನ ಕೊಟ್ಟರೆ, ನೀವು ರೈಟ್ ಟಾರ್ಗೆಟ್ ಆಡಿಯನ್ಸ್ನ ಫೈಂಡ್ ಮಾಡಿದರೆ ನಿಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ. ಯಾವಾಗ ಗೊತ್ತಾ? ಪ್ರಾಮಿಸಿಂಗ್. ನಿಮ್ಮ ಪ್ರಾಮಿಸಿಂಗ್ ಡಿಮ್ಯಾಂಡ್ ಫಾರ್ ಯುವರ್ ಪ್ರಾಡಕ್ಟ್. ನಿಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ಸ್ ಇದೆ, ಬಟ್ ಯು ನೀಡ್ ಟು ಫೈಂಡ್ ನೀವು ರೈಟ್ ಟಾರ್ಗೆಟ್ ಮಾರ್ಕೆಟ್ ಹಾಗೂ ನಿಮ್ಮ ಒಂದು ಸಿಸ್ಟಮ್ಸ್ನ ತುಂಬ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆವಾಗಲೇ ನಿಮಗೆ ನೀವು ಎಕ್ಸ್ಟರ್ನಲ್ಲಿ ಮೋಟಿವೇಟ್ ಆಗ್ತೀರಾ. ಇದೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಓಕೆನಾ? ಇದು ಪರ್ಸನಲ್ ಅಲ್ವಾ? ನೀವು ಎಕ್ಸ್ಟರ್ನಲ್ ಹೊರಗಡೆಯಿಂದ ನೀವು ಮೋಟಿವೇಟ್ ಆಗಬೇಕಂದ್ರೆ ಈ ಒಂದು ಫ್ಯಾಕ್ಟರ್ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗೌರ್ಮೆಂಟ್ ಅಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ಸ್. ನಿಮಗೆ ಹೊರಗಡೆನೂ ನಿಮ್ಮ ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದ್ರೆ ನೀವು ಎಷ್ಟು ಬೇಗ ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ ಅಲ್ವಾ? ಸೊ ಅವ್ರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದ್ರೆ ಅದು ಹೇಗೆ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಗೌರ್ಮೆಂಟ್ ಅಸಿಸ್ಟೆಂಟ್ ಆ್ಯಂಡ್ ಸಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ನೀವು ಮೋಟಿವೇಟ್ ಆಗೋಕ್ಕೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ನಾನು ಮುಂಚೆ ಹೇಳ್ದಂಗೆ ಇನ್ಫ್ಲುಯೆನ್ಸರ್ಸ್ನ ನೀವು ಯಾರಿಗೆ ಫಾಲೋ ಮಾಡ್ತೀರಾ ಅವರ ಒಂದು ಹಾಫ್ ಆನ್ ಅವರ್. ಓಕೆನಾ? ಏನಕ್ಕಂದ್ರೆ ಆಂಟ್ರಪ್ರಿನರ್ಶಿಪ್ ಜರ್ನಿಯಲ್ಲಿ ನೀವು ಇರಬೇಕಂದ್ರೆ ನೀವು ಮೋಟಿವೇಟ್ ಆಗೇ ಇರಬೇಕು. ಓಕೆನಾ? ಯಾರು ಮೋಟಿವೇಟ್ ಮಾಡಲ್ಲ, ಹೊರತು ನೀವೇ ನಿಮಗೆ ಮೋಟಿವೇಟ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಸೊ ಇನ್ಫ್ಲುಯೆನ್ಸರ್ಸ್, ನೀವು ಡೈಲಿ ವೀಡಿಯೋಸ್ನ ವಾಚ್ ಮಾಡಿ ಇನ್ಫ್ಲುಯೆನ್ಸರ್ಸಿಂದು. ಸೊ ಅವರು ನಿಮಗೆ ಎಕ್ಸ್ಟರ್ನಲ್ ಮೋಟಿವೇಶನ್ಸ್ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ರೆಕಗ್ನಿಷನ್ಸ್. ಹೊರಗಡೆ ನಿಮಗೆ ರೆಕಗ್ನಿಷನ್ಸ್ ಸಿಕ್ಕಿದ್ರು ನೀವು ಮೋಟಿವೇಟ್ ಆಗಿರ್ತೀರಾ. ಓಕೆನಾ? ಲೈಕ್ ಫ್ರಮ್ ಬಿಗ್ ಹೌಸಸ್, ಔಟ್ಲುಕ್ ಮ್ಯಾಗಝಿನ್ಸ್ ಆಗಿರಲಿ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಬ್ರ್ಯಾಂಡಿಂಗ್ ತುಂಬ ಯೂಸ್ ಮಾಡಲ್ಲ. ಓಕೆನಾ? ಸೊ ಹೊರಗಡೆಯಿಂದ ನಿಮಗೆ ಬಿಗ್ ಹೌಸಸ್ಸಿಂದ ನಿಮಗೆ ರೆಕಗ್ನಿಷನ್ ಸಿಕ್ಕಿದ್ರೆ ನೀವು ಲೈಕ್ ರೆಕಗ್ನಿಷನ್ಸ್ ಸಿಗುತ್ತೆ ನಿಮಗೆ. ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ನಿಮಗೆ ಕೌಂಟ್ ಆಗುತ್ತೆ. ಓಕೆನಾ? ಸೊ ಪರ್ಸನಲ್ ಫ್ಯಾಕ್ಟರ್ಸಲ್ಲಿ ನೋಡಿ, ಡಿಸೈರ್ ಟು ಡೂ ಸಮಥಿಂಗ್, ಏನಾದರೂ ಒಂದು ಅಚೀವ್ ಮಾಡಬೇಕಂತ ನಿಮ್ಗೆ ಇದ್ದರೆ ನೀವು ಅದೊಂದು ಮೋಟಿವೇಟ್ ಆಗ್ತೀರಾ. ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್. ಬೀಯಿಂಗ್ ಪಾಸಿಟಿವ್, ಇದು ಪರ್ಸನಲ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ನಿಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ, ನೀವು ರೈಟ್ ಸಿಸ್ಟಮ್ಸ್ ಹಾಗೂ ನಿಮ್ಮ ಒಂದು ರೈಟ್ ಟಾರ್ಗೆಟ್ ಆಡಿಯನ್ಸ್ನ ಫೈಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಸಪೋರ್ಟ್, ಇನ್ಫ್ಲುಯೆನ್ಸರ್ಸ್, ರಿಕಗ್ನಿಷನ್ಸ್ ಫ್ರಮ್ ಅ ಬಿಗ್ ಹೌಸಸ್. ಸೊ ಇದು ಪರ್ಸನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನೊಂದು ಸರ್ವೆ ನಾನು ಓದಬೇಕಂದ್ರೆ ಒಂದು ಆರ್ಟಿಕಲ್ ಸಿಕ್ತು. ಮೋಟಿವೇಶನ್ ಮಾನಿಟರಿಂಗ್ ಫ್ಯಾಕ್ಟರ್ಸ್ ಹೋಗಬೇಕಾದ್ರೆ ಒಂದು ಆರ್ಟಿಕಲಲ್ಲಿ ಸಿಕ್ಕಿತ್ತು. ನೋಡಿ, ಒಬ್ಬ ಆಂಟ್ರಪ್ರಿನರ್ ಮೋಟಿವೇಶನ್ ಫ್ಯಾಕ್ಟರ್ಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎಲ್ಲಿ ಎಫೆಕ್ಟ್ ಆಗ್ತಾ ಇದೆ ನೋಡಿ, ಎಲ್ಲಿ ನೀವೊಂದು ಮೋಟಿವೇಶನ್ಸ್ ಆಗ್ಬೋದು ಅನ್ನೋದನ್ನ ಇವರು ಕ್ಲೀನಾಗಿ ಹೇಳಿದ್ದಾರೆ. ಸೊ ಲೈಕ್ ನಾನು ಇಲ್ಲಿಂದನೇ ಇದೆಲ್ಲ ನಾನು ಅಕ್ವೈರ್ ಮಾಡ್ಕೊಂಡಿದ್ದು ನೋಡಿ. ಫಾರ್ ಎಕ್ಸಾಂಪಲ್, entrepreneurs responses for to the 15 motivation factors are presented in the following tables. ನೋಡಿ, ಏನು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದರೆ, ಒಂದು ಮನಿ ಮೋಟಿವ್ 4.52. ನೀವು ಒಬ್ಬ ಆಂಟ್ರಪ್ರಿನರ್ ಆಗ್ತಾ ಇದ್ದೀರಿ ಅಂದರೆ ಮನಿ ಮೋಟಿವ್. ಆಂಟ್ರಪ್ರಿನರ್ಸ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಮನಿ, ನಂಗೆ ದುಡ್ಡು ಇಂಪಾರ್ಟೆಂಟ್, ಅದು 5.42. ಔಟ್ ಆಫ್ 5 4.52 ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ ಆಂಟ್ರಪ್ರಿನರ್ಸ್ ಮನಿ ಮೋಟಿವ್ ಆಗಿ ಮೋಟಿವೇಶನ್ ಸಿಗ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಇಂಡಿಪೆಂಡೆಂಟ್ ಅಂದರೆ ನಾನೇ ಒಬ್ಬ ಬಾಸ್ ಆಗಬೇಕು, ಅದು 4.47.
ಅದರಲ್ಲಿದೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಪ್ರೊವೈಡಿಂಗ್ ಗ್ರೇಟ್ ಕಂಫರ್ಟ್ ಟು ಫ್ಯಾಮಿಲಿ. ನಾನು ಹೇಳಿಲ್ವಾ, ನಮ್ಮ ಫ್ಯಾಮಿಲೀಸಿಗೆ ನಾವು ಒಂದು ಕಂಫರ್ಟ್ ಝೋನಲ್ಲಿ ನಾವು ಕಳಿಸ್ಬೇಕಂದ್ರೆ ಅದು ಅವರಿಗೆ ಒಬ್ಬ ಆಂಟರ್ಪ್ರಿನರಿಗೆ ಮೋಟಿವೇಟ್ ಮಾಡ್ತಾ ಇದೆ, ಅದು 4.39. ಓಕೆನಾ, ಡೂ ಸಮಥಿಂಗ್ ನ್ಯೂ ಆ್ಯಂಡ್ ಪಾತ್ ಬ್ರೇಕಿಂಗ್. ಓಕೆನಾ, ನಾನು ಹೊಸದಾಗಿ ಏನಾದರೂ ಒಂದು ಮಾಡಬೇಕು, ಅದು ಮೋಟಿವೇಟ್ ಎಷ್ಟು ಮಾಡ್ತಾ ಇದೆ ಅಂದರೆ 4.32 ಔಟ್ ಆಫ್ 5. ಅದೇ ರೆಪ್ಯುಟೇಷನ್ಸ್ ಆ್ಯಂಡ್ ರೆಕಗ್ನಿಷನ್ಸ್ 4.16. ಲೈಕ್ ಪ್ರೆಸಿಡೆನ್ಸ್ ಓರ್ ಬಿಗ್ ಹೌಸಸ್ಸಿಂದ ರೆಕಗ್ನಿಷನ್ ಸಿಗಬೇಕು, ಅದು ನಂಗೆ ಮೋಟಿವೇಟ್ ಮಾಡುತ್ತೆ, ಅದಕ್ಕೆ ನಾನು ಆಂಟರ್ಪ್ರಿನರ್ ಆಗಬೇಕು, ಅದು 4.05. ಹೀಗೆ ಫ್ಯಾಮಿಲಿ ಬಿಸ್ನೆಸ್ ಟು ನ್ಯೂ ಹೈಟ್ಸ್ 3.93. ಡೂ ಬಿಸ್ನೆಸಸ್ ಬಿಕಾಸ್ ಇಟ್ಸ್ ಒನ್ಸ್ ಡ್ಯೂಟಿ. ನೋಡಿ, ಒಂದು ಡ್ಯೂಟಿ ಆಗಿ ಥಿಂಕ್ ಮಾಡಿ ವರ್ಕ್ ಮಾಡೋರು ಇದ್ದಾರೆ, ಅದು ಎಷ್ಟು ಕೌಂಟ್ ಆಗ್ತಿದೆ ಅಂದರೆ 3.85. ಓಕೆನಾ, ಎಕ್ಸ್ಪ್ರೆಸ್ ಒನ್ಸ್ ಕ್ರಿಯೇಟಿವಿಟಿ ಆ್ಯಂಡ್ ಇನ್ಗ್ಯೂನಿಟಿ. ಓಕೆನಾ, ಸೊ ಇದು 3.76. ಸೊ ಹೀಗೆ 15 ಕಾನ್ಸೆಪ್ಟ್ಸ್ ಇಷ್ಟು ಮೋಟಿವೇಟ್ ಮಾಡ್ತಾ ಇದೆ ಒಬ್ಬ ಆಂಟರ್ಪ್ರಿನರ್ನ ಒಂದು ರೇಟಿಂಗ್ಸ್ ಔಟ್ ಆಫ್ 5 ಒಬ್ಬ ಆಂಟರ್ಪ್ರಿನರ್ ಆಗಬೇಕಂದ್ರೆ. ಸೊ ಓಕೆನಾ, ಸೊ ಇದೊಂದು ಸರ್ವೆ ನಾನು ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸಿದೆ. ಲೈಕ್ ಫೈನ್, ನೋಡಿ ಇಷ್ಟು ಮೋಟಿವೇಶನ್ ಫ್ಯಾಕ್ಟರ್ಸಲ್ಲಿ ನೀವು ಎಫೆಕ್ಟ್ ಆಗ್ತಾ ಇದೆ. ನೀವು ಆಂಟರ್ಪ್ರಿನರ್ ಅಂದರೆ ನೀವು ಮೋಟಿವೇಟ್ ಆಗ್ತಾನೆ ಇರಬೇಕು, ದಟ್ಸ್ ಮೋರ್ ಇಂಪಾರ್ಟೆಂಟ್. ಓಕೆನಾ, ನಿಮಗೆ ಈ ವಿಡಿಯೋದಲ್ಲಿ ಆಂಟರ್ಪ್ರಿನರ್ ಅಂದರೆ ಏನು ಗೊತ್ತಾಯಿತು, ಏನಕ್ಕೆ ಆಂಟರ್ಪ್ರಿನರ್ಶಿಪ್ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಯಿತು, ಸ್ಕಿಲ್ಸ್ ಏನೇನು ಬೇಕು ಒಬ್ಬ ಆಂಟರ್ಪ್ರಿನರ್ ಆಗಬೇಕಂದ್ರೆ ಅನ್ನೋದನ್ನ ನಿಮ್ಗೆ ಗೊತ್ತಾಯಿತು, ಹೇಗೆ ನೀವು ಮೋಟಿವೇಟ್ ಆಗಬೇಕು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಕ್ಟರ್ಸ್ ಏನೇನು ಎಫೆಕ್ಟ್ ಆಗ್ತಾ ಇದೆ ಒಬ್ಬ ಮೋಟಿವೇಶನ್ನಿಗೆ ಅನ್ನೋದನ್ನ ನೀವು ಕಲ್ತಿದ್ದೀರಾ. ಸೊ ಈಗ ನೀವು ನಿಮ್ಮ ಮೇಜರಾಗಿ ಇಂಪಾರ್ಟೆಂಟ್ ಕೀ ಟೇಕ್ಅವೇ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಆಂಟರ್ಪ್ರಿನರ್ ಅನ್ನೋದ್ರಲ್ಲಿ ಜರ್ನಿಯಲ್ಲಿ ಈಗ ಬಂದಿದ್ದೀರಾ. ಸೊ ಇಂಪಾರ್ಟೆಂಟ್ ಕೀ ಟೇಕ್ಅವೇ ನನಗೆ ನೋಡಿ, ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಮನಿ ಮೋಟಿವ್ ಒಂದು ಆ್ಯಂಡ್ ಮೈ ಪ್ಯಾಷನ್, ಇದು ನನಗೆ ಎಫೆಕ್ಟ್ ಆಗ್ತಾ ಇದೆ ಮೋಟಿವೇಶನ್. ನಿಮ್ಗೆ ಏನು ಒಬ್ಬ ಆಂಟರ್ಪ್ರಿನರ್, ಒಬ್ಬ ಉದ್ಯಮಿ ಅನ್ನೋದ್ರಲ್ಲಿ ನಿಮ್ಗೆ ಏನು ಅದೊಂದು ಕೌಂಟ್ ಆಗ್ತಾ ಇದೆ, ನೀವು ಒಬ್ಬ ಉದ್ಯಮಿ ಆಗಬೇಕು ಅನ್ನೋದನ್ನ ನೀವು ನನ್ನ ಈ ಒಂದು ಕಮೆಂಟ್ ಬಾಕ್ಸ್, ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪರ್ಸನಲ್ ಸ್ಕಿಲ್ಸ್ ಟು ಬಿಕಮ್ ಆಂಟರ್ಪ್ರಿನರ್ ಅನ್ನೋದನ್ನ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ನೋಡಿ. ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.